ಅಂತಾರಲ್ಲ, ದನ ದನ ಬೆಳ್ದಂಗ್ ಬೆಳ್ಕೊಂಡವ್ನೆ ಅಥವಾ ಇವನ್ ಅಂತಾರಲ್ಲ, ಅವ್ರ ಅಪ್ಪನ್ ದುಡ್ಡಲ್ಲಿ ತಿಂತಿದಾರಣ್ಣ. ಅವ್ರ ಅಪ್ಪನ್ ದುಡ್ಡಲ್ಲೇ ತಿಂತಿಲ್ಲ, ಸ್ವಂತ ದುಡ್ಡಲ್ಲಿ ತಿಂತಾ ಇರೋದಲ್ಲಿ, ಜೈಲ್ ಊಟ ಮಾಡ್ತಾ ಇರೋದಣ್ಣ. ಅಲ್ಲಿ ನೋಡ್ಕೊಂಡು ತಿಳ್ಕೊಂಡ್ ಮಾತಾಡ್ಬೇಕು ಎಲ್ಲಾರುನು. ಇನ್ನೊಬ್ರು ಹೇಳ್ತಾರೆ ಶರ್ಟ್ ಹಾಕೊಂಡು ಸ್ಟೈಲ್ ಮಾಡ್ತಾನೆ, ಆಟಿಟ್ಯೂಡ್ ಅದು ಇದು, ರಾಜನ್ ತರ ಗೊತ್ತು ದೌಲತ್ತು ಅಂತ. ನಿಮ್ ದುಡ್ಡಲ್ಲಿ ಶೋಕಿ ಮಾಡಿದ್ರೆ ಮಾತಾಡ್ರಿ, ನಿಮ್ಮ ಅಪ್ಪನ್ ದುಡ್ಡಲ್ಲಿ ಶೋಕಿ ಮಾಡಿದ್ರೆ ಮಾತಾಡ್ರಿ, ಅವ್ರ ಅಪ್ಪನ್ ದುಡ್ಡಲ್ಲಿ ಶೋಕಿ ಮಾಡಿದ್ರೆ ಮಾತಾಡ್ರಿ. ಅವ್ರ ದುಡ್ಡಲ್ಲಿ ಶೋಕಿ ಮಾಡ್ತಾ ಇರೋದಲ್ಲಿ, ಸ್ವಂತ ದುಡ್ಡಲ್ಲಿ ಶೋಕಿ ಮಾಡ್ತಾ ಇರೋದು. ಯಾವನು ಏನು ಮಾಡಕ್ ಆಗಲ್ಲ ಅಷ್ಟೇ. ಏನ್ರಿ ಸ್ವಾಮಿ, ಏನ್ರಿ ಮಾಡ್ತೀರಾ ನೀವು? ಏನು ಮಾಡಕ್ ಆಗಲ್ಲ. ಇಲ್ಲ ಬ್ರೋ, ಹೇಳಲ್ಲ, ಹೆಸರುನೇ ಹೇಳಲ್ಲ. ಬೇಡ, ಏನು ಬೇಡ, ಏನು ಬೇಡ, ಏನು ಬೇಡ, ಏನು ಬೇಡ. ದೇವ್ರು ದೇವಸ್ಥಾನದಲ್ಲವ್ರೆ, ಇವಾಗ ದೇವ್ರು ದೇವಸ್ಥಾನದಲ್ಲವ್ರೆ ಅಂತ್ಕೊಂಡು ಸುಮ್ಮಿರಿ. ಬರ್ತಾರೆ, ಬಂದೇ ಬರ್ತಾರೆ. ಅವಾಗ ದೌಲತ್ತಲ್ಲ ಗತ್ತು ಇದ್ದೇ ಇರ್ತದೆ, ಇಡೀ ಕರ್ನಾಟಕದಲ್ಲಿ ಇರುತ್ತೆ. ದೇವಿಲ್ ಬರ್ಲಿ, ನಾವು ನೋಡ್ತೀವಿ. ಅಪ್ಪು ಅಭಿಮಾನಿಗಳು ಇರ್ತೀವಿ ಡಿ ಬಾಸ್ ಜೊತೆಗೆ. ನಮ್ಮ ಮನೇಲಿ ಒಂದು ಪುಟ್ಟ ನಾಯಿ ಇರೋದು, ಆ ಕಾಪಿ ಕೇಳಿದ್ಯಾ? ಅಪ್ಪು ಅಭಿಮಾನಿಗಳು ಡಿ ಬಾಸ್ ಕಣೋ, ಡಿ ಬಾಸ್ ಸಾಮ್ರಾಜ್ಯ ಕಣೋ. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಅರ್ಥ ಆಯ್ತಲ್ವಾ? ಒಂದೇ ಡೈಲಾಗ್ ಕೇಳೋದು. ನಮ್ಮ ಮನೇಲಿ ಒಂದು ಪುಟ್ಟ ನಾಯಿ ಇದೆ, ಆ ಪಾಪೇಶ್ ಕೇಳಿದ್ಯಾ ಸರ್? ಕೇಳಿದ್ದೀರಾ?